ಗೈಸ್ ಇಲ್ಲೇ ಇದೆ ಡೇಟು ನೋಡಿ, ಸೆಪ್ಟೆಂಬರ್ 23ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗೂ. ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಗೈಸ್. ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಆರಾಮೇಳ ಹತ್ರದಿಂದ. ಗೈಸ್ ನಾನಿವತ್ತು ಕೇಕ್ ಶೋಗೆ ಹೋಗ್ತಾ ಇದ್ದೀನಿ. ಓಕೆನಾ ಗೈಸ್, ಆಲ್ರೆಡಿ ನೋಡಿ ಫೋಟೋಶೂಟ್ ನಡೀತಾ ಇದೆ. ದಸರಾ ಲೈಟಿಂಗ್ಸ್ ಹಾಕ್ಬಿಟ್ರೆ ಸಾಕು, ಮದುವೆಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟು ಎಲ್ಲ ಕಡೆ ನಡೀತಾ ಇರುತ್ತೆ. ನನ್ನ ಗಾಡಿನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಾತ್ರ ಹೆವಿ ಟ್ರಾಫಿಕ್ ಅನ್ಕೊಂಡ್ಬಿಡಿ. ಅಯ್ಯಪ್ಪ, ಈ ರೋಡ್ ಪೂರ್ತಿ ಜಾಮ್ ಆಗೈತೆ. ಮುಂದೆ ಯೂನಿವರ್ಸಿಟಿ ಹತ್ರ ಒಂದು ಸಿಗ್ನಲ್ ಥರ ಮಾಡೋರೆ, ಅಲ್ಲಿವರೆಗೂ ಜಾಮ್ ಆಗೈತೆ ರೋಡ್ ಪೂರ್ತಿ. ಆ ಸಿಗ್ನಲ್ ಪಾಸ್ ಆಗೋಕ್ಕೇ ಒಂದು ಅರ್ಧ ಗಂಟೆ ಆದರೂ ಆಯಿತು, ಕಾಲು ಗಂಟೆ ಆದರೂ ಆಯಿತು, ಹೇಳೋಕ್ಕಾಗಲ್ಲ. ಕೇಕ್ ಶೋಗೆ ಹೋಗ್ತಾ ಇದ್ದೀನಿ ಗೈಸ್. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಇವತ್ತು ಕೇಕ್ ಶೋಗೆ ನಾನು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ. ನಾನು ಗಾಡಿನ ಪಾರ್ಕ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಅಕ್ಕನ ಅಲ್ಲೇ ಬಿಟ್ಬಿಟ್ಟು ಒಳಗೆ ಹೋಗಿರೋ. ಬರ್ತೀನಂತ ಹೇಳಿ ಒಳಗೆ ಹೋಗ್ತಾ ಇದ್ದೀನಿ ಗೈಸ್ ನಾನಿವಾಗ. ಗೈಸ್ ಕೇಕ್ ಶೋ ನಡೀತಾ ಇರೋದು ಇಲ್ಲೇ ಆರಾಮೇಳ ಆಪೋಸಿಟ್ಟೆ. ಸೇಮ್ ಮಹಾರಾಜ ಕಾಲೇಜ್ ಗ್ರೌಂಡ್ ಹತ್ರ ಬಂದರೆ ಸಾಕು, ಗೊತ್ತಾಗೋಗುತ್ತೆ ನಿಮಗೆ. ಒಳಗೆ ಹೋಗ್ತಾ ಇದ್ದೀನಿ ಆರಾಮೇಳಗಂತ. ಇವತ್ತು ಮಾತ್ರ ಒಳ್ಳೆ ಜನ ಇರ್ತಾರೆ ಮಾತ್ರ. ಇವತ್ತು ಬೇರೆ ವೀಕೆಂಡು ನೋಡಿ, ಅಲ್ಲಿ ಎಷ್ಟು ಜನ ಒಳಗೆ ಹೋಗ್ತವ್ರೆ. ಯಪ್ಪ ಅವಳೆ ಹುಳ ಹೋದಂಗೆ ಹೋಯ್ತವ್ರಲ್ಲ ಗುರು. ಬರೀ ಝೂಮ್ ಆಗಿ ತೋರಿಸ್ತೀನಿ. ಅಯ್ಯಪ್ಪ ಏನು ಜನ ಹೋಯ್ತಾ ಇರೋದು ಆರಾಮೇಳೆಗೆ. ಅಯ್ಯಪ್ಪ ಕ್ರೇಜಿ ಅನ್ಕೊಂಬಿಡಿ. ಒಳಗಡೆ ಮಾತ್ರ ಇನ್ನೂ ಜನ ಇರ್ತಾರೆ. ನಾವು ಅವತ್ತು ವೀಕ್ ಡೇಸಲ್ಲಿ ಬಂದಿದ್ದು. ವೀಕ್ ಡೇಸಲ್ಲಿ ಬಂದಾಗಲೇ ಅಷ್ಟು ರಶ್ ಇದ್ದರು. ಇವಾಗ ವೀಕೆಂಡು ಇನ್ನೂ ತುಂಬ ಹೋಗಿರ್ತಾರೆ ಗಾಯ್ಸ್. ಇವಾಗ ಕೇಕ್ ಶೋ ಒಳಗೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕ ಫೋನ್ ಮಾಡ್ತಾವಳೆ. ಗಾಯ್ಸ್ ಕೇಕ್ ಶೋದು ಲೊಕೇಶನ್ ಇದೆ ಆರಾಮೇಳ ಆಪೋಸಿಟ್ ಇದೆ ಕೇಕ್ ಶೋ ಗಾಯ್ಸ್. ಕೇಕ್ ಶೋಗೆ ಎಂಟ್ರಿ ಫೀಸು 60 ರೂಪಾಯಿ ಇದೆ. ಲೊಕೇಶನ್ ಸಿಂಪಲ್, ಆರಾಮೇಳ ಆಪೋಸಿಟ್ ಇಲ್ಲ. ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ನೋಡೋದ ಒಳಗೆ ಕೇಕಲ್ಲಿ ಏನೇನು ಮಾಡಿದ್ದಾರೆ ಅಂತ ಎಲ್ಲ ತೋರಿಸ್ತೀನಿ ಗಾಯ್ಸ್. ಒಳಗೆ ಹೋಗ್ತಾ ಇದ್ದೀನಿ. ಟಿಕೆಟ್ ಕೌಂಟ್ರ್ ಅಲ್ಲೇ ಇದೆ. 60 ರೂಪಾಯಿ ಅಂತ ಟಿಕೆಟು. ದಸರಾ ಕೇಕ್ ಶೋ ನಮ್ಮ ಅಕ್ಕನ ಕಳಿಸಿದ್ದೀನಿ ಟಿಕೆಟ್ ತಗೋಬಾ ಅಂತ. ನೋಡುವ ಒಳಗೋಗಿ ಕೇಕಲ್ಲಿ ಏನೇನು ಮಾಡಿದ್ದಾರೆ ಎಲ್ಲ ತೋರಿಸ್ತೀನಿ ಗಾಯ್ಸ್. ವೆಯ್ಟ್ ಮಾಡಿ, ಟಿಕೆಟ್ ತೊಗೊಂಡು ಬರಲಿ ಫಸ್ಟ್ ಗಾಯ್ಸ್. ಟಿಕೆಟ್ ತೊಗೊಂಡು ಒಳಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಇಲ್ಲೂ ಸ್ಕ್ಯಾನರ್ ವರ್ಕ್ ಆಗೋಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ಮು. ಕ್ಯಾಶ್ ತೊಗೊಂಡು ಬಂದು ಇಲ್ಲಿಗೂ ಸ್ಕ್ಯಾನ್ ಮಾಡ್ತಾಯಿದ್ರೆ ವರ್ಕೇ ಆಯ್ತಲ್ಲ ಟಿಕೆಟ್ಗೆ. ಒಳಗಡೆ ಹೋಗ್ತಾ ಇದ್ದೀವಿ ಗಾಯ್ಸ್. ಒಳಗಡೆ ಬರ್ತಾ ಇದ್ದಂಗೆ ಗಾಯ್ಸ್ ಕೇಕ್ ಸ್ಮೆಲ್ಲು ಗಮ್ ಅಂತ ಇದೆ ಅಲ್ವಾ? ಕೇಕ್ ಸ್ಮೆಲ್ಲು ಗಮ್ ಅಂತ ಇದೆ. ಹೆವಿ ಕೋಲ್ಡ್ ಆಗೈತೆ ಮಾತ್ರ. ಒಳಗಡೆ ಸಕ್ಕತ್ತಾಗಿ ಮಾಡೋರೆ ಗಾಯ್ಸ್. ಇದನ್ನ ಮಾಡಿರೋದು ಫುಲ್ ಕೇಕಲ್ಲೇ ಅಂತೆ ನೋಡಿ, ಈಗ ಕಾಣಿಸ್ತಾ ಇದೆ ಗಾಯ್ಸ್. ಮತ್ತು ಕೇಕ್ ಶೋ ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅಂತೆ. ನೋಡಿ ಗಾಯ್ಸ್, ಎಂಟ್ರೆನ್ಸಲ್ಲಿ ಅರಮನೆ ಮಾಡವ್ರೆ. ಮಸ್ತಾಗೈತೆ ಗುರು. ನೋಡ್ರಿ ಗೈಸ್, ಪೂರ್ತಿ ಕೇಕಲ್ಲೇ ಮಾಡಿರೋದು. ಸಖತ್ತಾಗಿ ಮಾಡೋರೆ. ಆ ಕಡೆ ರಾಜರು ಮಾಡೋರಲ್ಲ, ಅದು ಕೇಕಲ್ಲೇ ಮಾಡಿರೋದಂತೆ. ಸಖತ್ತಾಗಿ ಮಾಡೋರೆ ಗುರು. ನೋಡಿ ಗಾಯ್ಸ್, ಸಖತ್ತಾಗಿ ಮಾಡವ್ರೆ. ಎಂಟ್ರೆನ್ಸಲ್ಲಿ ಮಾತ್ರ ಕೇಕಲ್ಲಿ ಅರಮನೆನ ಮಾಡವ್ರೆ. ಇಲ್ಲಿ ನೋಡ್ರಿ ಗೈಸ್, ರಾಜರನ್ನ ಹೇಗೆ ಮಾಡವ್ರೆ. ಇದು ಕೇಕಲ್ಲೇ ಮಾಡಿರೋದು ಪೂರ್ತಿ. ಸಖತ್ತಾಗಿ ಮಾಡವ್ರೆ ಕೇಕಲ್ಲೇ. ನೋಡಿ ಗೈಸ್, ಇದನ್ನ ಯಾವಾಗ ತಿನ್ನೋಕೆ ಕೊಡ್ತಾರೋ ಗೊತ್ತಿಲ್ಲ. ಸಖತ್ತಾಗಿ ಮಾಡವ್ರೆ ಮಾತ್ರ. ನೆಕ್ಸ್ಟು ಮುಂದೆ ಹೋಗೋದ ಗಾಯ್ಸ್. ಕೇಕಲ್ಲಿ ಇನ್ನೇನೇನು ಮಾಡವ್ರೆ ಅಂತ ತೋರಿಸ್ತೀನಿ ಗಾಯ್ಸ್ ನಿಮಗೆ.
ಗಾಯ್ಸ್ ಇಲ್ಲಿಂದ ಅರಮನೆನ ನೋಡ್ಕೊಂಡು ಇವಾಗ ಪಕ್ಕದ ಸ್ಟಾಲ್ ಕಡೆಗೆ ಹೋಗ್ತಾ ಇದೀವಿ. ಇಲ್ಲಿ ಏನೇನು ಮಾಡೋರೆ ತೋರಿಸ್ತೀನಿ ಇರಿ ಗಾಯ್ಸ್. ಇದು KRS ಡ್ಯಾಮೇನೆ, ನೇಮು ಮೆನ್ಷನ್ ಮಾಡೋರ. ಈ ಕಡೆ ಬೋರ್ಡ್ ಇಟ್ಟಿದ್ದಾರೆ ಗಾಯ್ಸ್, KRS ಡ್ಯಾಮ್ ಗಾಯ್ಸ್. ನೋಡಿ ಗಾಯ್ಸ್, ಎಲ್ಲ ಕೇಕಲ್ಲೇ ಮಾಡಿರೋದಂತೆ, ಸಖತ್ತಾಗಿ ಮಾಡಿದ್ದಾರೆ ಗಾಯ್ಸ್. ಇಲ್ಲೇ ನೋಡಿ ಬೋರ್ಡ್ ಹಾಕಿದ್ದಾರೆ KRS ಡ್ಯಾಮ್ ಅಂತ. ನೆಕ್ಸ್ಟ್ ಇಲ್ಲಿ ಮಹಾರಾಜರದು ಮಾಡಿ ಇಟ್ಟಿದ್ದಾರೆ ಕೇಕಲ್ಲೇ, ಫೋಟೋ ಟೈಪು ಕ್ರೇಜಿಯಾಗಿ ಮಾಡವ್ರೆ, ಸಖತ್ತಾಗೈತೆ. ಇವತ್ತು ವೀಕೆಂಡ್ ಬೇರೆ, ಅದರಿಂದ ಹೆವಿ ಜನ ಅವರೇ. ಇಲ್ಲಿ ಮೂನೇ ಆಗ್ತಾ ಇಲ್ಲ ಗಾಯ್ಸ್. ಇವಾಗ ನೋಡಿ ನೀಟಾಗಿ ಕಾಣಿಸ್ತಿದೆ, ರಾಜರದು ಹಳೆ ಫೋಟೋ ಅನಿಸುತ್ತೆ. ಈ ಕಡೆ ರಾಜರು ರಾಣಿ ಇಬ್ಬರದು ಹಳೆ ಫೋಟೋ ಆಗಿನದ್ದು. ಆ ಕಡೆ ದೊಡ್ಡ ಗಡಿಯಾರ ಮಾಡವ್ರೆ. ಬೇಗ ಬೇಗ ನೋಡ್ಕೊಂಡು ಹೋಗೋದ ಅಂದರೆ ಜನ ಮೂನೇ ಆಯ್ತಲ್ಲ, ಎಲ್ಲ ಇದ್ರ ಮುಂದೆನೇ ನಿಂತ್ಕೊಬಿಟ್ಟವ್ರೆ ಗಾಯ್ಸ್. ವೀಕೆಂಡ್ ಅಲ್ವಾ, ಹೆವಿ ಜನ ಅವರೇ. ಆ ಕಡೆ ದೊಡ್ಡ ಗಡಿಯಾರ HAL ಬಿಲ್ಡಿಂಗ್ ಆಯಿತು, ಇನ್ನು ದೊಡ್ಡ ಗಡಿಯಾರ, ಇನ್ನು ಈ ಕಡೆ ತಬಲ ಹಾರ್ಮೋನಿಯಂ ಎಲ್ಲ ಇಟ್ಟಿದ್ದಾರೆ. ಇನ್ನು ಹಾಗೆ ಪಕ್ಕಕ್ಕೆ ಬರ್ತಾ ಇದ್ದಂಗೆ ಅಂಬಾರಿ, ಕಂಪ್ಲೀಟ್ ಅಂಬಾರಿ ಸೆಟಪ್ ಮಾಡಿಬಿಟ್ಟವ್ರೆ ಇಲ್ಲಿ ನೋಡಿ. ಇದು ಚೆನ್ನಾಗೈತೆ, ಫೋಕಸ್ ಐತೆ, ಎಲ್ಲ ಅಡ್ಡ ಬರ್ತಾವ್ರೆ. ಆಲ್ಮೋಸ್ಟ್ ಮೈಸೂರಲ್ಲಿ ಏನೇನಿದೆ ಅದನ್ನೇ ಮಾಡಿದ್ದಾರೆ ಕೇಕ್ ಶೋ ಅಲ್ಲಿ ನೋಡಿ. ವೀಕೆಂಡ್ ಅಲ್ವಾ, ಅದಕ್ಕೆ ಹೆವಿ ಜನ. ರಿಂಗ್ ಲೈಟ್ ಬೇರೆ ಇಟ್ಬಿಟ್ಟವ್ರೆ, ಜನ ಬರ್ತಿದ್ದಾರೆ. ಇದಕ್ಕೂ ಬರ್ತಾ ಇಲ್ಲ ಅನ್ನಂಗಿಲ್ಲ, ವೀಕೆಂಡ್ ಬೇರೆ ಇವತ್ತು, ಅದರಿಂದ ಒಳ್ಳೆ ಜನ ಬರ್ತಾವ್ರೆ ಗಾಯ್ಸ್. ಒಳಗೆ ರಿಂಗ್ ಲೈಟ್ ಬೇರೆ ಇಟ್ಬಿಟ್ಟವ್ರೆ, ಎಲ್ಲ ಎತ್ತಿ ವೀಡಿಯೋಸ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ ಗಾಯ್ಸ್. ಇದು ಲಾಸ್ಟ್ ಸ್ಟಾಲು. ಫಸ್ಟು ಅರಮನೆ, ಅದಾದಮೇಲೆ KRS, ರಾಜರದು ಹಳೆ ಫೋಟೋ, HAL ಬಿಲ್ಡಿಂಗು, ಅದಾದಮೇಲೆ ದೊಡ್ಡ ಗಡಿಯಾರ, ಮತ್ತು ಹಾರ್ಮೋನಿಯಮ್, ತಬಲ, ಅದ್ರ ಪಕ್ಕ ದಸರಾದು. ಇನ್ನು ನೆಕ್ಸ್ಟ್ ಗಾಯ್ಸ್ ಇಲ್ಲಿ ನೋಡಿ, ನೀವು ನೋಡಲೇಬೇಕಾದಂಥ ದೃಶ್ಯ ಇದು, ಇಂಡಿಯನ್ ಕಪ್ಪು. ಇನ್ನು ಅದ್ರ ಪಕ್ಕ ಗಾಯ್ಸ್ ಕಪ್ಪು, ಅಲ್ಲಿ ಬೊಕ್ಕೆ, ಆಮೇಲೆ ಗಿಟಾರು. ಇನ್ನು ಅದಾದಮೇಲೆ ಮೋಸ್ಟ್ಲಿ ಝೂ ಗಾರ್ಡ್ ಸೆಟಪ್ ಅನ್ಸುತ್ತೆ ಅದು. ಇಂಡಿಯನ್ ಕಪ್ಪು ಗಾಯ್ಸ್, ಇಂಡಿಯನ್ ಪ್ರೀಮಿಯರ್ ಲೀಗ್ ಕಪ್ಪು. ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ ಗಾಯ್ಸ್ ನೋಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಕಪ್ಪು. ಇನ್ನು ಅದಾದಮೇಲೆ ಇದು ಬೊಕ್ಕೆ, ಫ್ಲವರ್ ಬೊಕ್ಕೆ, ಅಲ್ಲಿ ಗಿಟಾರು, ಎಲ್ಲ ಕೇಕಲ್ಲೇ. ಅದು ಹೆಂಗೆ ಮಾಡೋರೆ ಗುರು, ಸಖತ್ತಾಗಿ ಮಾಡೋರೆ. ಇದನ್ನೆಲ್ಲ ಮಾಡೋಕ್ಕೆ ಅದೆಷ್ಟು ಜನ ಕಷ್ಟಪಟ್ಟಿರ್ತಾರೆ ಏನೋ ಗೊತ್ತಿಲ್ಲ. ಎಲ್ರಿಗೂ ಒಂದು ಸಲಾಮ್ ಹೇಳಲೇಬೇಕು. ನಾ ಈ ಕಡೆ ಕಂಪ್ಲೀಟ್ ಝೂ ಗಾರ್ಡ್ ಸೆಟಪ್ಪು. ಹುಲಿ, ಕರಡಿ, ಜಿಂಕೆ, ಜಿರಾಫೆ, ಹುಲಿ, ಕರಡಿ, ಜಿಂಕೆ, ಜಿರಾಫೆ ನೋಡಿ ಗಾಯ್ಸ್, ಸಖತ್ತಾಗೈತೆ ಇದು. ಗಾಯ್ಸ್ ಮತ್ತು ಒಳಗಡೆಯಿಂದ ಒಂಚೂರು ಗಾಳಿ ಬರಲೇಬಾರ್ದು ಅಂತ ಫುಲ್ ಸುತ್ತ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಕೇಕ್ ಏನಾರು ಮೆಲ್ಟ್ ಆಗುತ್ತೆ ಅಂತ ಎಲ್ಲ ಕಡೆ ಕೂಲರೆಲ್ಲ ಹಾಕೋರೆ. ಅಲ್ಲಿ ಒಳಗಡೆ ಬರ್ತಾ ಇದ್ದಂಗೆ ಫುಲ್ ತಣ್ಣಗಾಗುತ್ತೆ. ಅದೇನೇ ಒಂಚೂರು ಗಾಳಿ ಅಂತೂ ಬರೋಲ್ಲ ಹೊರಗಡೆಯಿಂದ. ಪಕ್ಕ ಕೇಕೆಲ್ಲ ಮೆಲ್ಟ್ ಆಗ್ಬಾರ್ದು ಅಂತ ಅನಿಸುತ್ತೆ ಮೋಸ್ಟ್ಲಿ. ಇನ್ನೂ ಇದು ಎಷ್ಟು ದಿವಸ ಇರುತ್ತೆ ಅಂತ ಗೊತ್ತಿಲ್ಲ, ವಿಚಾರಿಸ್ತೀನಿ, ಕೇಳ್ತೀನಿ.
ಮೋಸ್ಟ್ಲಿ ದಸರಾ ಮುಗಿಯೋವರೆಗೂ ಇರ್ಬೋದು, ಯಾಕಂದರೆ ಕೇಕ್ ಬೇರೆ ಅಲ್ವಾ ಇದು, ಅದರಿಂದ ಗಾಯ್ಸ್ ಇಷ್ಟೇ. ಇನ್ನು ಮುಂದೆ ಏನಿದೆ ಅಂತ ತೋರಿಸ್ತೀನಿ. ಕೇಕಲ್ಲಿ ಅಷ್ಟೇ ಮಾಡಿರೋದು ಗಾಯ್ಸ್. ಕೇಕಲ್ಲಿ ಒಂದು 12 ಥರದ್ದು ಸ್ತಬ್ಧ ಚಿತ್ರ ಮಾಡಿ ಇಟ್ಟಿದ್ದಾರೆ, ನೋಡಿದ್ರಲ್ಲ. ಇನ್ನು ಅದನ್ನೆಲ್ಲ ನೋಡ್ಕೊಂಡು ಬಂದಮೇಲೆ ಇಲ್ಲಿ ಒಂದು ಚಿಕ್ಕದಾಗಿ ಮೇಳ ಇಟ್ಟಿದ್ದಾರೆ, ಟ್ರೈ ಮಾಡ್ಬೋದು. ಅಲ್ಲಿಂದ ಮುಗಿಸ್ಕೊಂಡು ಬಂದವರು ಅದೇ ಮನೆಗೆ ಏನೇನು ಬೇಕಾದೋ ಸಣ್ಣ ಪುಟ್ಟ ಇಂಗ್ರೀಡಿಯೆಂಟ್ಸು, ಮತ್ತು ಇನ್ನು ಮನೆ ಐಟಮ್ಸು, ಆ ಕಡೆ ಡ್ರೆಸ್ ಅಂಗಡಿ, ಅದೇ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಟವ್ರೆ. ಡಾಲ್ಫಿನವರು ಇಲ್ಲೇ ಇಟ್ಕೊಂಡ್ಬಿಟ್ಟವ್ರೆ ಒಂದು ಸ್ಟಾಲ್ನ ಒಳಗೆ. ಏನಿಗೆ ಕೊಡ್ತಾ ಇರೋದು? ಡಾಲ್ಫಿನವರು ಡೆಮೋಗೆ ಅಂದ್ಬಿಟ್ಟು 2 ಬಿಸ್ಕೆಟ್ ಕೊಟ್ಟರು, ತಿನ್ಕೊಂಡು ಹೋಗ್ತಾಯಿದ್ದೀನಿ. ಅದೇ ಈ ಥರ ಸ್ಟಾಲ್ಗಳೆಲ್ಲ ಇಟ್ಟವ್ರೆ, ಜನ ಹೆಂಗೆ ಇದ್ರು ಬರ್ತಾರಲ್ಲ, ಏನಾದ್ರು ತಗೊತಾರೆ ಅಂತ. ಬಟ್ಟೆ ಅಂಗಡಿ ಅದೇ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಟವ್ರೆ. ಒಂದು 10 ಸ್ಟಾಲೇನೋ ಇಟ್ಟವ್ರೆ, 10ರಿಂದ 15 ಐತೆ. ಸೊ ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಇಲ್ಲೂ ತಿನ್ನೋದಕ್ಕೆ ಅಂತಲೇ ಸ್ಟಾಲ್ಗಳೈತೆ ಗಾಯ್ಸ್, ಪರವಾಗಿಲ್ಲ, ಎಲ್ಲ ಮಾಡಿದ್ದಾರೆ. ಕೋಕೋ ಟೇಸ್ಟಿ ಬೈಟ್, ಕೇಕೆಲ್ಲ ನೋಡ್ಕೊಂಡು ಈಚೆ ಕಡೆ ಬಂದ ಮೇಲೆ ಸ್ವಲ್ಪ ಅದು ಇದು ತಿನ್ಕೊಂಡು ಹೋಗಲಿ ಅಂದ್ಬಿಟ್ಟು ಇಟ್ಟಿದ್ದಾರೆ. ಇಲ್ಲೊಂದು ಸ್ವಲ್ಪ ಸ್ಟಾಲ್ಗಳನ್ನ ಆರಾಮೇಳ ಥರನೇ. ಇದು ಹೋಮ್ ಮೇಡ್ ಕೇಕ್ಸು, ಇದು ಜೋಳದ ರೊಟ್ಟಿ ಸ್ಟಾಲು. ಇನ್ನು ಮಕ್ಕಳಿಗೆ ಅಂತ 1-2-3 ಆಟ ಆಡೋಕ್ಕೆ ಕಾರು, ಶೂಟಿಂಗ್ ಗೇಮ್ ಎಲ್ಲ ಇಟ್ಟಿದ್ದಾರೆ ಮಕ್ಕಳಿಗೆ ಅಂತಲೇ. ಇದು ಐಸ್ ಕ್ರೀಮ್ ಶಾಪ್, ದಾವಣಗೆರೆ ಮಿರ್ಚಿ ಮಂಡಕ್ಕಿ ಶಾಪ್ ಅಷ್ಟೇ ಗೈಸ್, ಅಷ್ಟೇನು ಜಾಸ್ತಿ ಇಲ್ಲ, ಯಾಕಂದರೆ ಎಲ್ಲ ಆರಾಮೇಳಗೆ ನುಗ್ತಾರಲ್ಲ ಅದರಿಂದ ಇಲ್ಲಿ ಸ್ವಲ್ಪ ಸ್ಟಾಲ್ ಇರೋದಷ್ಟೇ. ಮುಳುಬಾಗ್ಲು ದೋಸೆ ಈಗ ಪಡ್ಡು 50, ಮುಳುಬಾಗ್ಲು ದೋಸೆ 60. ಎಲ್ಲಪ್ಪ ನಮ್ಮಕ್ಕ ನೋಡ್ರಿ ಗಾಯ್ಸ್, ಕೇಕ್ ಶೋಗೆ ಬಂದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗಾಯ್ಸ್. ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ, ಅದು ವೀಕೆಂಡಲ್ಲಿ ಒಳ್ಳೆ ಜನ ಬಂದಿರ್ತಾರೆ. ಇವತ್ತು ಲೈಟಿಂಗ್ಸ್ ನೋಡೋಕ್ಕೆ ಅಂತಲೇ ತುಂಬ ಜನ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಇವತ್ತು ಮಳೆ ಬಂದುಬಿಟ್ರೆ ಎಲ್ಲರೂ ಕತೆ ಮುಗೀತು. ಏನೋ ಗಾಯ್ಸ್, ಮಿರ್ಚಿ ಮಂಡಕ್ಕಿ ಖಾಲಿ ಅಂತೆ ಹೋಗಿದ್ದು, ಕೇಳಿದ್ದಕ್ಕೆ ಖಾಲಿ ಅಂದರು. ಅದನ್ನಾದ್ರು ತಿನ್ಕೊಂಡು ಹೋಗೋದ ಅಂದರೆ, ಚಳಿಗೇನಾದ್ರು ತಿನ್ಕೊಂಡು ಹೋಗೋದ ಅಂತ ಅಂದರೆ ನೋಡಿದ್ರೆ ಖಾಲಿ ಅಂದ್ಬಿಟ್ರು. ಇಲ್ಲಿ ಮುಳುಬಾಗ್ಲು ದೋಸೆ ಇದೇ ಎಕ್ಸಿಟು, ಇಲ್ಲಿಂದ ಹೊರಡ್ತಾ ಇರೋದೆ. ನೋಡೋದ ಮಸಾಲೆ ತಂದುಕೊಡ್ಲಿ, ಮಸಾಲೆ ತಿನ್ಕೊಂಡು ಮೇಲೆ ಹೋಗುವ. ಇಲ್ಲೂ ಒಂದು ಐಸ್ ಕ್ರೀಮ್ ಸ್ಟಾಲ್ ಇಟ್ಕೊಂಡವ್ರೆ. ಒಟ್ಟಿನಲ್ಲಿ ಒಳಗೆ ಇಷ್ಟೆಲ್ಲ ಸ್ಟಾಲ್ ಇದೆ ನೋಡ್ರಿ ಗೈಸ್. ನಮ್ಮ ಅಕ್ಕ ತಗೊಂಡು ಬಂದು ತಿನ್ನುವ. ಇದೇ ಥರ ಕೊಡೋದು ಬಂಗಾರಪೇಟೆಯಲ್ಲಿ. ಹಿಂಗೆ ಕೊಡೋದು ಬಂಗಾರಪೇಟೆಯಲ್ಲಿ ಗಾಯ್ಸ್. ಬಂಗಾರಪೇಟೆ ಚಾಟ್ಸಲ್ಲಿ ಒಂದು ಉಂಡೆ ಮಸಾಲೆ ತಿಂದ್ಕೊಂಡು ಇವಾಗ ಈಚೆ ಕಡೆ ಬಂದು ಗಾಯ್ಸ್ ಹೋಗ್ತು ಬ್ಯಾನರೇ ಹಾಕ್ಬಿಟ್ಟವ್ರು ಇಲ್ಲಿ. ಪರವಾಗಿಲ್ಲ, ಈಚೆ ಕಡೆನೂ ಸಣ್ಣ ಪುಟ್ಟ ಸ್ಟಾಲ್ಗಳು ಇಟ್ಕೊಂಡವ್ರೆ, ಯಾಕಂದರೆ ಇಲ್ಲೆಲ್ಲ ಜನ ಸೇರ್ತಾರಲ್ಲ. ಹೋಗ್ತು ಪೂರ್ತಿ ಕಂಪ್ಲೀಟ್ ಸೆಟಪ್ಪೇ ಮಾಡ್ಬಿಟ್ಟವ್ರು ಇಲ್ಲಿ. ಹೋದಾ ಬಾ, ಈ ಕಡೆಯಿಂದನೇ ಹೋದ ಗಾಯ್ಸ್. ಮಕ್ಕಳಿಗೆ ಅಂತ ಈಚೆ ಕಡೆ ಜಂಪಿಂಗು ಮತ್ತು ಇಲ್ಲೊಂದು ಕಾರ್ದು ಗೇಮ್ ಎಲ್ಲ ಇಟ್ಟಿದ್ದಾರೆ. ಒಳಗಡೆನೂ ಇಟ್ಟಿದ್ರು, ಹೊರಗಡೆನೂ ಇಟ್ಟಿದ್ದಾರೆ. ಮೋಸ್ಟ್ಲಿ ಫ್ರೀ ಅನಿಸುತ್ತೆ, ನಾವು ಗೊತ್ತಿಲ್ಲ. ನಾವು ಕೆಚ್ ಎಲ್ಲ ನೋಡ್ಕೊಂಡು ಓಡ್ತಾಯಿದ್ದೀವಿ ಗಾಯ್ಸ್. ಡೇಟು ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 7ನೇ ತಾರೀಕುವರೆಗೆ ಗಾಯ್ಸ್. ಇಲ್ಲೇ ಇದೆ ಡೇಟು ನೋಡಿ, ಸೆಪ್ಟೆಂಬರ್ 23ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗೂ. ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ ಗಾಯ್ಸ್. ಕೇಕ್ ಶೋನ ಓಪನ್ ಮಾಡೋಕ್ಕೆ ರಚಿತಾರ ಬಂದಿದ್ದರು, ನೋಡ್ಕೊಂಡು ನೋಡ್ತಾಯಿದ್ದೀವಿ ಗಾಯ್ಸ್. ಮಳೆ ಬೇರೆ ಬರೋ ಥರ ಆಗಿದೆ. ನೋಡುವ ಸಿಟಿ ಒಳಗೆ ಹೋಗೋದು ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೀವಿ.
ಮಳೆ ಗಿಡ ಬಂದರೆ ಸಿಗಾಕೋಗ್ತೀವಿ ಮಳೆಯಲ್ಲಿ. ನಮ್ಮ ಗಾಡಿ ಅಲ್ಲೇ ಐತೆ. ಈಗ ಗಾಡಿ ಎತ್ಕೊಂಡು ಮನೆಗೆ ಹೋಗೋದ ಇಲ್ಲ ಸಿಟಿ ಒಳಗೆ ಹೋಗೋದ ಏನು ಒಂದು ಗೊತ್ತಿಲ್ಲ. ಸಿಟಿ ಒಳಗೆ ಹೋದರೆ ಫುಲ್ ಟ್ರಾಫಿಕ್ಕು. ನೋಡಿದ್ವಾಗ ಮತ್ತೆ ಸಿಗ್ತೀನಿ ನಿಮಗೆ ಗಾಯ್ಸ್. ಅಲ್ಲಿಂದ ಗಾಡಿ ಎತ್ಕೊಂಡು ಸಿಟಿ ಒಳಗೆ ಬಂದು ರಾಮಸ್ವಾಮಿ ಸರ್ಕಲ್ ಹತ್ರ ಈ ರೋಡ್ ಎಷ್ಟು ಉದ್ದ ಐತೆ ಅಷ್ಟು ಉದ್ದನೂ ಟ್ರಾಫಿಕ್ ಐತೆ ಗುರುವೇ. ಆ ತುದಿಯಿಂದ ಈ ತುದಿವರೆಗೂ ಜಾಮ್ ಆಗಿ ನಿಂತಿದೆ ಟ್ರಾಫಿಕ್ಕು. ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಅಂದ್ಕೊಂಬಿಡಿ. ಮೈಸೂರಲ್ಲಿ ಇಷ್ಟಾಗಿ ನಾವು ಮನೆ ಕಡೆಗೆ ಓಡ್ತಾ ಇರೋದೆ ಗಾಯ್ಸ್. ಗಾಡಿ ಓಡಿಸ್ತಾ ವಿಡಿಯೋ ಮಾಡೋಕ್ಕಾಗಲ್ಲ. ನಾನು ನಿಮಗೇನು ಮತ್ತೆ ಸಿಗ್ತೀನಿ. ಲಾಯರ್ ಇದ್ದಾರೆ ನೋಡ್ಕೊಂಬಿಡಿ ಗಾಯ್ಸ್. ಲಾಯರ್ ಇದ್ದಾರೆ ಕೊನೆ ಗಾಯ್ಸ್. ನಾನು ನಿಮಗೇನು ಮನೆ ಹತ್ರ ಸಿಗ್ತೀನಿ. ಈ ಟ್ರಾಫಿಕಲ್ಲಿ ನಾನು ಗಾಡಿ ಓಡಿಸ್ತಾ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಗಾಯ್ಸ್. ನೋಡಿದ್ರಲ್ಲ ಇವತ್ತು ದಸರಾ ಕೇಕ್ ಶೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ನೋಡಿ ಕೇಕಲ್ಲಿ ಯಾವ್ಯಾವ ರೀತಿ ಎಲ್ಲ ಮಾಡಿಟ್ಟಿದ್ರು ನೋಡಿ ಗಾಯ್ಸ್. ಮಾತ್ರ ಮಸ್ತಾಗಿತ್ತು ನೋಡೋಕ್ಕೆ. ನೀವು ನೋಡಿದ್ರಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ಮತ್ತು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಅದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇವತ್ತು ಲೈಟಿಂಗ್ಸ್ ಏನು ನೋಡೋಕೆ ಹೋಗಲಿಲ್ಲ, ಕೇಕ್ ಶೋ ಇತ್ತಲ್ಲ ಅದಕ್ಕೆ ಕೇಕ್ ಶೋಗೆ ಹೋದೆ ಗಾಯ್ಸ್. ಲೈಟಿಂಗ್ಸ್ ನೋಡೋದ ಅಂತ ಒಳಗೆ ಹೋದರೆ ಗಾಡಿ ತಗೊಂಡು ಹೆವಿ ಟ್ರಾಫಿಕ್ಕು ಗುರುವೆ. ಗಾಡಿ ಅಂತೂ ಓಡಿಸ್ಕೊಂಡು ವೀಡಿಯೋ ಮಾಡೋಕ್ಕೂ ಆಗಲ್ಲ. ಯಪ್ಪ ಹೆವಿ ಟ್ರಾಫಿಕ್ ಅಂದ್ಕೊಂಬಿಡಿ. ಒಂದೊಂದು ಟ್ರಾಫಿಕ್ಕಲ್ಲಿ ಮಿನಿಮಮ್ ಒಂದು ಕಾಲು ಗಂಟೆ ನಿಂತ್ಕೊಬೇಕು. ಆ ಥರ ಟ್ರಾಫಿಕ್ನ ಮೂವ್ ಮಾಡ್ಕೊಂಡು ನಾನು ವೀಡಿಯೋ ಮಾಡ್ತೀನಂದರೆ ಒಂದು ದಿವಸಕ್ಕೆ 2 ರೋಡ್ ಕವರ್ ಮಾಡ್ಬೋದೇನೋ ಅಷ್ಟೇ. ಆ ಮಟ್ಟಕ್ಕೆ ಟ್ರಾಫಿಕ್ಕು. ಅದರಿಂದ ನಾನು ಗಾಡಿನ ತಗೊಂಡೋಗಿ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು 2 ದಿವಸ ವೀಡಿಯೋ ಮಾಡಿದ್ದು ಅದೇ ಬೆಸ್ಟು ಅಂದ್ಕೊಂಬಿಡಿ. ಗಾಡಿನ ತಗೊಂಡೋಗಿ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಸುತ್ತಾಡೋದೇ ಒಂಥರ ಬೆಸ್ಟು. ಇನ್ನು ಕಾರಲ್ಲಿ ಬಂದ್ಬಿಟ್ರಂತೂ ಮುಗೀತು ನಿಮ್ಮ ಕತೆ. ಮನೆಯಿಂದ ಹೆಂಗೆ ಕೂತ್ಕೊಂಡು ಬಂದಿರ್ತೀರ ಕಾರಲ್ಲಿ ಅದೇ ಥರ ಕೂತ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ. ಕಾರ್ನ ರೋಡಲ್ಲಿ ನಿಲ್ಲಿಸಿ ಒಂದು 5 ನಿಮಿಷ ಫೋಟೋಸು ವೀಡಿಯೋಸು ಏನು ತಗೊಳಕ್ಕಾಗಲ್ಲ. ಯಾಕಂದರೆ ಆ ಮಟ್ಟಕ್ಕೆ ಟ್ರಾಫಿಕ್ ಇರುತ್ತೆ ಅದಕ್ಕೆ. ಸೊ ಬರೋಂಗಿದ್ರೆ ಆದಷ್ಟು ಗಾಡೀಲಿ ಬರೋಕ್ಕೆ ಟ್ರೈ ಮಾಡಿ. ಕಾರಲ್ಲೆಲ್ಲ ಬರೋಕ್ಕೆ ಹೋಗ್ಬಿಡಿ. ಸ್ವಲ್ಪ ರಿಸ್ಕ್ ಜಾಸ್ತಿ. ಯಾಕಂದರೆ ನಿಮಗೆ ಇಷ್ಟ ಆಗಿದ್ದ ಪ್ಲೇಸಲ್ಲೆಲ್ಲ ನಿಂತ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತಗೊಳಕ್ಕಾಗಲ್ಲ. ಮೂವ್ ಆಗ್ತಾನೆ ಇರಬೇಕು ಗಾಡಿಗಳು. ನಿಂತ್ಕೊಂಡ್ರೆ ಸಾಕು ಹಿಂದ್ಗಡೆಯಿಂದ ಪೊಲೀಸವರು ಪಿ ಊದ್ತಾ ಇರ್ತಾರೆ ಮೂವ್ ಆಗಿ ಅಂತ. ಗಾಡಿ ಆದರೆ ಅಲ್ಲೆಲ್ಲರೂ ಸಣ್ಣ ಪುಟ್ಟ ರೋಡಲ್ಲಿ ಟರ್ನ್ ಮಾಡ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ಟು ಬಂದು ಬೇಕಂದರೆ ಫೋಟೋಸ್ ವೀಡಿಯೋಸ್ ತಗೊಂಡು ಹೋಗ್ಬೋದು. ಕಾರಲ್ಲಿ ಬಂದರೆ ಸ್ವಲ್ಪ ರಿಸ್ಕು ಗಾಯ್ಸ್ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಗಾಯ್ಸ್. ನೋಡಿದ್ರಲ್ಲ ಇವತ್ತು ಕೇಕ್ ಶೋ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ನಮ್ಮ ದಸರಾ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ಮತ್ತು ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಕಮೆಂಟ್ ಮಾಡಿ. ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದ ಗಾಯ್ಸ್. ಬಾಯ್.